ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ನಾನು ದೀಪಾ ಗೌಡ. ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರು 5th ಸ್ಟ್ಯಾಂಡರ್ಡ್ ನವೋದಯ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಅವರಿಗೋಸ್ಕರ ಮಾಡೆಲ್ ಕ್ವಶನ್ ಪೇಪರ್ಗಳ ಸೀಕ್ವೆನ್ಸನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಇವತ್ತು ನಾನು ಮಾಡೆಲ್ ಕ್ವಶನ್ ಪೇಪರ್ 9 ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನಾವು ಯಾವುದೇ ಹೊಸ ಅಪ್ಡೇಟ್ ಹಾಕಿದ್ರೂ ಕೂಡ ನಿಮಗೆ ತಕ್ಷಣ ಅಪ್ಡೇಟ್ ಆಗುತ್ತೆ. ಆ್ಯಂಡ್ ನಿಮಗೆ ಯಾರಿಗಾದರೂ 5th ಸ್ಟ್ಯಾಂಡರ್ಡ್ ನವೋದಯ ನಾನು ಎಕ್ಸಾಮಿಗೆ ಅಪ್ಲೈ ಮಾಡಿದ್ದೀನಿ, 8th ಸ್ಟ್ಯಾಂಡರ್ಡ್ ನವೋದಯ ಎಕ್ಸಾಮಿಗೆ ಅಪ್ಲೈ ಮಾಡಿದ್ದೀನಿ, ಕೋಚಿಂಗ್ ತೊಗೊಳ್ಳೋದು ಎಲ್ಲಿ ಅಂತ ಹುಡುಕ್ತಿದ್ರೆ ನಮ್ಮ ಶಿಕ್ಷಣವೇ ಶಕ್ತಿಗೆ ಬನ್ನಿ. ಇಲ್ಲಿ ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ಆ್ಯಂಡ್ ಆಫ್ಲೈನಲ್ಲೂ ಸಿಗುತ್ತೆ. ರೆಸಿಡೆನ್ಷಿಯಲ್ ಕೂಡ ನಮ್ಮಲ್ಲಿ ಬಿಟ್ಟು ಹೋಗ್ಬೋದು. ಇಷ್ಟು ಆಪ್ಷನ್ಸ್ ಇದೆ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಹೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಮ್ಮ ಬಗ್ಗೆ ಪೂರ್ತಿ ಡೀಟೇಲ್ಸ್ ಬರುತ್ತೆ. ಯಾವುದೇ ಹೊಸ ಅಪ್ಡೇಟ್ ಹಾಕಿದ್ರೂ ಕೂಡ ನಾವು ತಕ್ಷಣ ಹಾಕ್ತೀವಿ. ಆ್ಯಂಡ್ ನಿಮಗೆ ಅಡ್ಮಿಷನ್ಸ್ ತೊಗೊಳ್ಳಿಕ್ಕೂ ಕೂಡ ನಮ್ಮ ಆಫೀಸನ್ನು ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ನಮ್ಮ ನಂಬರ್ಗಳಿಗೆ ನೀವು ಕಾಲ್ ಕೂಡ ಮಾಡಬಹುದು. ಅಡ್ಮಿಷನ್ಸನ್ನು ತಗೋಬಹುದಾಗಿದೆ. ಇವತ್ತು ನಾನು ಡೈರೆಕ್ಟಾಗಿ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಫ್ ಪ್ಲಸ್ ಮೀನ್ಸ್ ಡಿವೈಡೆಡ್ ಬೈ if plus means divided by, minus means into, divided by means plus, into means minus, find the value of 99 plus 3 minus 4 divided by 16 into 15 ಅಂತ ಕೇಳಿದ್ದಾರೆ. ಒಂದು ವೇಳೆ ಪ್ಲಸ್ ಅನ್ನು ಡಿವೈಡೆಡ್ ಬೈ ಎಂದು, ಮೈನಸ್ ಅನ್ನು ಇಂಟು ಎಂದು, ಡಿವೈಡೆಡ್ ಬೈ ಅನ್ನು ಪ್ಲಸ್ ಎಂದು, ಇಂಟು ಅನ್ನು ಮೈನಸ್ ಎಂದು ಭಾವಿಸಿದರೆ 99 ಪ್ಲಸ್ 3 ಮೈನಸ್ 4 ಡಿವೈಡೆಡ್ ಬೈ 16 ಇಂಟು 15 ಬೆಲೆ ಅಂತ ಕೇಳಿದ್ದಾರೆ. ಏನರ ಬೆಲೆ ಕೇಳಿದ್ದಾರೆ? 99 ಪ್ಲಸ್ 3 ಮೈನಸ್ 4 ಡಿವೈಡೆಡ್ ಬೈ 16 ಇಂಟು 15 ಇದ್ರ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳಿದ್ದಾರೆ. ಏನು ಹೇಳಿದ್ದಾರೆ ನಮಗೆ? ಡಿವೈಡೆಡ್ ಬೈ ಇಸ್ ಈಕ್ವಲ್ ಟು ಫಸ್ಟು ಪ್ಲಸ್ ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ ಅಂತ ಹೇಳಿದ್ದಾರೆ. ಪ್ಲಸ್ ಅಲ್ಲಿದೆಯೋ ಅಲ್ಲಿ ಡಿವೈಡೆಡ್ ಬೈ ಹಾಕೋಬೇಕು. ದೆನ್ ಮೈನಸ್ ಮೀನ್ಸ್ ಇಂಟು ಅಂತ ಹೇಳಿದ್ದಾರೆ. ದೆನ್ ಡಿವೈಡೆಡ್ ಬೈ ಮೀನ್ಸ್ ಪ್ಲಸ್ ಅಂತ ಹೇಳಿದ್ದಾರೆ. ದೆನ್ ಇಂಟು ಮೀನ್ಸ್ ಮೈನಸ್ ಅಂತ ಹೇಳಿದ್ದಾರೆ. ಇದಿಷ್ಟನ್ನು ನಾವು ಇರೋವಂಥ ಏನು ಸೈನ್ ನಮಗೆ ಇರೋವಂಥ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಆ ಪ್ರಾಬ್ಲಮಲ್ಲಿ ನಾವು ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಪ್ಲಸ್ ಅಂದರೆ ಏನು ತಗೊಳ್ಳಿ ಅಂತ ಹೇಳಿದ್ದಾರೆ? ಡಿವೈಡೆಡ್ ಬೈ. 99 ಡಿವೈಡೆಡ್ ಬೈ 3. ಮೈನಸ್ ಅಂದರೆ ಇಂಟು ಅಂತ ತಗೊಳ್ಳಿ ಅಂತಿದ್ದಾರೆ. ಇಂಟು 4. ಡಿವೈಡೆಡ್ ಬೈ ಅಂದರೆ ಪ್ಲಸ್ ಅಂತ ತಗೊಳ್ಳಿ ಅಂದಿದ್ದಾರೆ. 16. ಇಂಟು ಅಂದರೆ ಮೈನಸ್ ಅಂತ ತಗೊಳ್ಳಿ ಅಂದಿದ್ದಾರೆ. 15. ಇಷ್ಟು ಕೊಟ್ಟಿದ್ದಾರಲ್ವ ನಮಗೆ. ಓಕೆ, ನಮಗೆ ಬಾಡ್ಮಾಸ್ ರೂಲ್ ಆಲ್ರೆಡಿ ಗೊತ್ತು. ನಾವು ಆಲ್ರೆಡಿ ಬಾಡ್ಮಾಸ್ ರೂಲನ್ನು ನೋಡಿದ್ದೀವಿ. ವಾಟ್ ಈಸ್ ದ ಬಾಡ್ಮಾಸ್ ರೂಲ್? ಫಸ್ಟು ಬ್ರ್ಯಾಕೆಟನ್ನು ಸಾಲ್ವ್ ಮಾಡಬೇಕು. ಆಫ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಇಷ್ಟನ್ನು ಇದೇ ಆರ್ಡರಲ್ಲಿ ಸಾಲ್ವ್ ಮಾಡ್ತಾ ಬರಬೇಕು. ನಮಗೆ ಕೊಟ್ಟಿರೋಂಥ ಪ್ರಾಬ್ಲಮಲ್ಲಿ ಬ್ರ್ಯಾಕೆಟ್ ಇಲ್ಲ, ಆಫ್ ಇಲ್ಲ. ಡೈರೆಕ್ಟ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್ ಇದೆ. ಫಸ್ಟ್ ಏನು ಮಾಡಬೇಕು? ಡಿವಿಷನ್ ಮಾಡಬೇಕು. 99 ಡಿವೈಡೆಡ್ ಬೈ 3 ಅಂದರೆ 3 1s 3 3s 9, 3 3s 9. 33 ಬಂತಾ? ಇವೆರಡರಿಂದ 33 ಬಂತು. ಇಂಟು 4 ಹಾಗೆ ಇರಲಿ. ದೆನ್ ಪ್ಲಸ್ 16 ಮೈನಸ್ 15 ಹಾಗೆ ಇರಲಿ. ಈಗ ಇದೆರಡನ್ನು ಮಲ್ಟಿಪ್ಲೈ ಮಾಡಬೇಕಾ? ಬಿಕಾಸ್ ನೆಕ್ಸ್ಟ್ ಆಪ್ರೇಷನ್ ನಾವು ಮಾಡಬೇಕಾಗಿರೋದು ಪ್ರಿಯಾರಿಟಿ ಬೇಸಲ್ಲಿ. ಮಲ್ಟಿಪ್ಲಿಕೇಶನನ್ನು ಮಾಡಬೇಕು. 4 3s 12. 1 ಕ್ಯಾರಿ, 4 3s 12 ಪ್ಲಸ್ 1 13, 132 ಆಯಿತು. ದೆನ್ ಪ್ಲಸ್ 16 ಮೈನಸ್ 15. ನೆಕ್ಸ್ಟ್ ಅಡಿಷನ್ ಮಾಡ್ಬೋದಾ? ನೆಕ್ಸ್ಟ್ ಅಡಿಷನನ್ನು ಮಾಡ್ಬೋದು. 132 ಪ್ಲಸ್ 16, 2 ಪ್ಲಸ್ 6 8, ದೆನ್ 3 ಪ್ಲಸ್ 1 4, ದೆನ್ 148 ಆಯಿತು. ಮೈನಸ್ 15 ಇದೆ. ಈಗ ಮೈನಸ್ 15 ಮಾಡಿ. 8ಅಲ್ಲಿ 5 ಹೋದರೆ 3, 4ಅಲ್ಲಿ 1 ಹೋದರೆ 3, ದೆನ್ 1 ಹಾಗೆ ಇದೆ. 133 ಆನ್ಸರ್ ಬಂತು. ಆಪ್ಷನ್ ಎ ಅಲ್ಲಿದೆ 133. ಕ್ಲಿಯರ್ ಆಗಿದೆ ಅಲ್ವಾ? ಇದರಲ್ಲಿ ಏನು ಮಾಡಿದ್ವಿ? ಅವರು ಕೊಟ್ಟಿದ್ದಾರೆ. ಇಮ್ಯಾಜಿನ್ ನಾವು ಇದನ್ನು ಚೇಂಜ್ ಮಾಡಿದ್ರೆ ಅಂತ ಕೊಟ್ಟಿದ್ದಾರೆ. ಪ್ಲಸ್ಸನ್ನು ಡಿವೈಡೆಡ್ ಬೈ ಅಂತ ಹೇಳಿ, ಮೈನಸನ್ನು ಇಂಟು ಅಂತ ಹೇಳಿ, ಡಿವೈಡೆಡ್ ಬೈ ಅನ್ನು ಪ್ಲಸ್ ಅಂತ ಹೇಳಿ, ಇಂಟು ಅನ್ನು ಮೈನಸ್ ಅಂತ ಹೇಳಿ
ನಾವು ಇಮ್ಯಾಜಿನ್ ಮಾಡಿಕೊಂಡ್ರೆ ಸೊ ಕೊಟ್ಟಿರೋ ಅಂಥ ಒಂದು ಈಕ್ವೇಷನ್, ಒಂದು ಪ್ರಾಬ್ಲಮ್ನ ಆನ್ಸರ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಅವರು ಕೊಟ್ಟಿರೋ ಅಂಥ ಸೈನ್ಸನ್ನು ಚೇಂಜ್ ಮಾಡ್ಕೊಳ್ಳಿ. ಆಫ್ಟರ್ ದ್ಯಾಟ್ ನಮಗೆ ಬಾರ್ಡ್ಮಾಸ್ ರೂಲ್ ಗೊತ್ತು. ಸೊ ಬಾರ್ಡ್ಮಾಸ್ ರೂಲ್ ಪ್ರಕಾರ ಯಾವುದನ್ನು ಪ್ರಿಯಾರಿಟಿಯಲ್ಲಿ ಮಾಡಬೇಕು ಮಾಡ್ತಾ ಬನ್ನಿ. ಸೊ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಹೋಗ್ಬೋದಲ್ವಾ? ಸೊ 42nd ಕ್ವೆಶನ್. An aeroplane takes 3600 seconds to travel 500 km. If it increases its speed for 12.5 km per minute, how many minutes less will it take to travel same distance? ಒಂದು ವಿಮಾನ 3600 ಸೆಕೆಂಡಿಗೆ 500 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. ಇದೇ ವಿಮಾನ ತನ್ನ ವೇಗವನ್ನು 12.5 ಕಿಲೋಮೀಟರ್ ಹೆಚ್ಚಿಸಿಕೊಂಡರೆ ಇದೇ ದೂರವನ್ನು ಕ್ರಮಿಸಲು ಎಷ್ಟು ನಿಮಿಷ ಕಡಿಮೆ ಬೇಕಾಗತ್ತೆ ಅಂತ ಕೇಳಿದರೆ. ಸೊ ಏನಾಗ್ತಾ ಇದೆ, ಒಂದು ವಿಮಾನ ಹೋಗ್ತಾ ಇದೆ. ಸೊ 500 ಕಿಲೋಮೀಟರ್ನ ಅದು 3600 ಸೆಕೆಂಡಲ್ಲಿ ಟ್ರಾವೆಲ್ ಮಾಡ್ತಾ ಇದೆ. ಸೊ 3600 ಸೆಕೆಂಡಲ್ಲಿ 500 ಕಿಲೋಮೀಟರ್ನ ಟ್ರಾವೆಲ್ ಮಾಡ್ತಾ ಇದೆ. ಸೊ 3600 ಸೆಕೆಂಡ್ ಅಂದರೆ ಎಷ್ಟು ಮಿನಿಟ್ಸ್ ಆಗುತ್ತೆ? ಸೊ 3600 ಅಂದರೆ 1 ಗಂಟೆಗೆ ನಮಗೆ ಇರೋದು 60 ನಿಮಿಷ, ಹೌದಾ? ಸೊ 1 ನಿಮಿಷಕ್ಕೆ ಇರೋದು ನಮಗೆ 60 ಸೆಕೆಂಡು. ಸೊ ಇಲ್ಲಿ ನನಗೆ ಸೆಕೆಂಡಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಿಮಿಷಕ್ಕೆ ಕನ್ವರ್ಟ್ ಮಾಡಬೇಕು ಅಂದರೆ ಸೊ ಡಿವೈಡೆಡ್ ಬೈ 60 ಮಾಡ್ತೀವಿ. ಸೊ 0 ಗೆಟ್ ಕ್ಯಾನ್ಸಲ್, 6 1s 6 6. ಸೊ 60 ಮಿನಿಟ್ಸ್ ಆಯಿತು. ಇದು ಮಿನಿಟ್ಸಿಗೆ ಕನ್ವರ್ಟ್ ಮಾಡಿದೆ. ಓಕೆ, 60 ಮಿನಿಟ್ಸ್ ಆಗಿದೆ. ಎಗೇನ್ ನೀನು ಅವರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಡಿವೈಡೆಡ್ ಬೈ 60 ಮಾಡ್ತೀರಾ. ಸೊ 1 ಅವರ್ ಆಗುತ್ತೆ. ಸೊ ಕ್ಲಿಯರ್ ಆಗಿದೆ ಅಲ್ವಾ? ನನಗೆ ಏನು ಕೇಳಿದರೆ ಇಲ್ಲಿ ಆನ್ಸರ್ ಕೂಡ ಮಿನಿಟ್ಸಲ್ಲಿ ಇದೆ. ಇನ್ನೂ ಒಂದೇನಾಗಿದೆ, ಸೊ ದಿಸ್ ಇಸ್ ನಾಟ್ ಆನ್ಸರ್, ನಾ ಹೇಳಿದೆ ಅಂದ ಕೂಡಲೇ. ಸೊ ಇನ್ನೂ ಒಂದೇನಾಗಿದೆ, ನಮಗೆಲ್ಲದು ಆನ್ಸರ್ ಮಿನಿಟ್ಸಲ್ಲಿ ಇದೆ. ಸೊ ನೆಕ್ಸ್ಟ್ ಏನಾಗಿದೆ, ತನ್ನ ವೇಗವನ್ನು ನಿಮಿಷಕ್ಕೆ 12.5 ಕಿಲೋಮೀಟರ್ ಹೆಚ್ಚಿಗೆ ಮಾಡ್ಕೋತಾ ಇದೆ. ಅಲ್ಲಿಗೆ ನನಗೆ ಮಿನಿಟ್ಸಲ್ಲಿದ್ರೇ ಒಳ್ಳೆಯದು. 1 ನಿಮಿಷಕ್ಕೆ 12 ಕಿಲೋಮೀಟರ್ ಜಾಸ್ತಿ ಮಾಡ್ಕೋತಾ ಇದೆ ತನ್ನ ಸ್ಪೀಡನ್ನು ಅಂದರೆ ಸೊ ಇದು ನಿಮಿಷದಲ್ಲೇ ಇರಬೇಕಾಗತ್ತೆ. ಸೊ ಈಗೇನು ಮಾಡ್ತಾ ಇದೆ, 500 ಕಿಲೋಮೀಟರನ್ನು 60 ಮಿನಿಟ್ಸಲ್ಲೇ ಟ್ರಾವೆಲ್ ಮಾಡ್ತಾ ಇದೆ. ಒಂದು ಫ್ಲೈಟು 500 ಕಿಲೋಮೀಟರ್ ದೂರವನ್ನು ಬರೀ 60 ಮಿನಿಟ್ಸಲ್ಲೇ ತನಕ ಜರ್ನಿಯನ್ನು ಕಂಪ್ಲೀಟ್ ಮಾಡ್ತಾ ಇದೆ. ಸೊ ಈಗೇನಾಯಿತು, ಸ್ವಲ್ಪ ಹೊತ್ತು ಬಿಟ್ಟು ಸೊ ಇನ್ನು 12.5 ಕಿಲೋಮೀಟರ್ 12.5 ಕಿಲೋಮೀಟರ್ ಸ್ಪೀಡನ್ನು ರೈಸ್ ಮಾಡ್ತಾ ಇದೆ. ಯಾವಾಗ? ಪರ್ ಮಿನಿಟ್ಟಿಗೆ. ಸೊ 1 ನಿಮಿಷಕ್ಕೆ 12.5 ಕಿಲೋಮೀಟರ್ ಸ್ಪೀಡನ್ನು ರೈಸ್ ಮಾಡ್ತಾ ಇದೆ. ಈಗ ನಿಮಗೆ ಏನಾಗ್ತಾ ಇದೆ, ಸೊ 500 ಕಿಲೋಮೀಟರ್ನ 60 ಮಿನಿಟ್ಸಲ್ಲಿ ಹೋಗ್ತಾ ಇದೆ. ಸೊ ಅಲ್ಲಿಗೆ 60 ಮಿನಿಟ್ಸಿಗೆ ಎಷ್ಟಾಗುತ್ತೆ, 1 ನಿಮಿಷಕ್ಕೆ 12.5 ಕಿಲೋಮೀಟರ್ ಆದರೆ 60 ಮಿನಿಟ್ಸಿಗೆ ಎಷ್ಟಾಗುತ್ತೆ ಅಂದರೆ ಇಂಟು 12.5 ಮಾಡಬೇಕು. ಸೊ 6 5s 30, 6 2s 12 + 3 15, 6 1s 6 + 1 7. ಸೊ 7500 ಬಂತು ನನಗೆ. ಸೊ ಇಲ್ಲೇನಾಗ್ತಾ ಇದೆ, ನಿಮಗೆ ಒಂದು ಪಾಯಿಂಟ್ ಆದಮೇಲೆ ಒಂದು ಡಿಜಿಟ್ ಆದಮೇಲೆ ಪಾಯಿಂಟ್ ಇದೆ. ಸೊ ಇಲ್ಲಿ ಒಂದು ಡಿಜಿಟ್ ಆದಮೇಲೆ ಪಾಯಿಂಟ್ ಇಡ್ತೀನಿ. ಸೊ 750 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇದೆ 60 ಮಿನಿಟ್ಸಿಗೆ. ಅರ್ಥ ಆಗ್ತಿದೆಯಾ? ಸೊ ಏನಾಗ್ತಾ ಇದೆ, ಫಸ್ಟು 60 ಮಿನಿಟ್ಸಿಗೆ 500 ಕಿಲೋಮೀಟರನ್ನು ಟ್ರಾವೆಲ್ ಮಾಡ್ತಿತ್ತು ಫ್ಲೈಟು. ಯಾವಾಗ 1 ನಿಮಿಷಕ್ಕೆ 12.5 ಕಿಲೋಮೀಟರನ್ನು ರೈಸ್ ಮಾಡ್ಕೊಳ್ಳುತ್ತೆ ಸ್ಪೀಡು, ಆವಾಗ 60 ನಿಮಿಷಕ್ಕೆ ಅದು ಟ್ರಾವೆಲ್ ಮಾಡ್ತಾ ಇರೋದು 750 ಕಿಲೋಮೀಟರ್ನ. ಈಗ ವಿಮಾನದ ಸ್ಪೀಡ್ ಎಷ್ಟು? ಪರ್ ಅವರ್ 60 ನಿಮಿಷಕ್ಕೆ 750 ಕಿಲೋಮೀಟರ್ ಸ್ಪೀಡಲ್ಲಿ ಇದೆ. ಸೊ ಈಗ 500 ಅದೇ ಕೇಳಿದಾರೆ ನೋಡಿ, ಇದೇ ಹೆಚ್ಚಿಸಿಕೊಂಡರೆ ಇದೇ ದೂರವನ್ನು ಕ್ರಮಿಸಲು ಎಷ್ಟು ನಿಮಿಷ ಕಡಿಮೆ ಮಾಡಬೇಕಾಗತ್ತೆ? ಸೊ ಮುಂಚೆ ಗಂಟೆಗೆ 500 ಕಿಲೋಮೀಟ್ರ್, 60 ನಿಮಿಷಕ್ಕೆ 500 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿತ್ತು. ಸೊ ಅದೇ ಸ್ಪೀಡಲ್ಲಿ ಹೋಗಿ ರೀಚ್ ಆಗ್ತಿತ್ತು. ಈಗ ಗಂಟೆಗೆ 60 ನಿಮಿಷಕ್ಕೆ 750 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಈಗ 500 ಕಿಲೋಮೀಟರ್ ಟ್ರಾವೆಲ್ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕಾಗತ್ತೆ ಅಂತ. ಸೊ ಏನು ಮಾಡೋಣ, ಆಲ್ರೆಡಿ ನಾನು ಲಾಸ್ಟ್ ಒಂದು ಕ್ವೆಶನ್ ಪೇಪರಲ್ಲಿ ಲಾಸ್ಟ್ ಅಥವಾ ಅದರ ಪ್ರೀವಿಯಸ್ ಅಂತ ನೆನಪಿಲ್ಲ. ಸೊ ಅದರಲ್ಲಿ ಇದೇ ರೀತಿಯದ್ದು ಒಂದು ಟ್ರಾವೆಲಿಂಗ್ ಬಗ್ಗೆ ಸೊ ಸಾಲ್ವ್ ಮಾಡಿದ್ದೀವಿ. ಎಷ್ಟು ನಾವು ಟ್ರಾವೆಲ್ ಮಾಡಬೇಕಾಗಿದೆ ಅದನ್ನು ನ್ಯೂಮರೇಟರಲ್ಲಿ ತಗೊಳ್ಳಿ. ಓಕೆ, ಸೊ ನಮ್ಮ ವಿಮಾನದ ಸ್ಪೀಡ್ ಎಷ್ಟಿದೆ ಅದನ್ನು ಡಿನಾಮಿನೇಟ್ರಲ್ಲಿ ತಗೊಳ್ಳಿ.
ದೆನ್ ಸೊ ನಮಗಿಲ್ಲಿ ಮಿನಿಟ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ 1 ಅವರಿಗೆ 60 ಮಿನಿಟ್ಸ್. ಸೊ ಇಲ್ಲಿ ಇಂಟು 60 ಅಂತ ಹಾಕೊಳ್ಳಿ. ಯಾಕೆ 60 ಹಾಕ್ಕೊಂಡಿದ್ದೀನಿ ನಾನು? 1 ಅವರಿಗೆ 60 ಮಿನಿಟ್ಸ್ ಇದೆ. ನನಗೆ ಕೊಟ್ಟಿರೋ ಎಲ್ಲ ಆನ್ಸರ್ ಕೂಡ ಮಿನಿಟ್ಸಲ್ಲಿ ಇದೆ. ಸೊ ಹಾಗಾಗಿ 60 ಹಾಕ್ಕೊಂಡಿದ್ದೀನಿ. ಈಗ 0 0 ಗೆಟ್ ಕ್ಯಾನ್ಸಲ್ಲ. ಸೊ 25 2s 25 3s. ಸೊ 3 1s 3 2s 6. ಸೊ 20 ಆಯಿತು. 20 ಇಂಟು 2 ಅಷ್ಟೇ ಉಳಿದಿದ್ದು ನನಗೆ. ಸೊ ಆನ್ಸರ್ ಏನು ಬಂತು? 40 ಮಿನಿಟ್ಸ್ ಬಂತು. ಕ್ಲಿಯರಾ? ಸೊ ಅರ್ಥ ಆಗಿಲ್ವಾ? ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ಒಂದು ಏರೋಪ್ಲೇನ್ 3600 ಸೆಕೆಂಡ್ಗಳನ್ನು ತಗೋತಾ ಇದೆ. ಸೊ 500 ಕಿಲೋಮೀಟರ್ಗಳನ್ನ ಟ್ರಾವೆಲ್ ಮಾಡಲಿಕ್ಕೆ. ಓಕೆ, ಆಮೇಲೆ ಏನು ಮಾಡ್ತಾ ಇದೆ ಆ ವಿಮಾನ? 12.5 ಕಿಲೋಮೀಟರ್ ಸ್ಪೀಡನ್ನು ರೈಸ್ ಮಾಡ್ಕೋತಾ ಇದೆ ಪರ್ ಮಿನಿಟ್ಟಿಗೆ, 1 ನಿಮಿಷಕ್ಕೆ. ಮತ್ತು 1 ಅವರಿಗೆ ಅಂತ ಕನ್ಸಿಡರ್ ಮಾಡ್ಕೋಬೇಡಿ, ಇಡೀ ಲೆಕ್ಕ ತಪ್ಪಾಗುತ್ತೆ. ಸೊ 1 ಮಿನಿಟ್ಟಿಗೆ ಅಂತ ಕೊಡ್ತಾ ಇದ್ದಾರೆ. ಸೊ ಈ 3600 ಸೆಕೆಂಡ್ ಈಸ್ ಈಕ್ವಲ್ ಟು ಹೌ ಮೆನಿ ಮಿನಿಟ್ಸ್ ಅಂದರೆ ಹೇಗೆ ಕಂಡುಹಿಡಿಯೋದು? 1 ಅವರಿಗೆ 60 ಮಿನಿಟ್ಸ್ ಇದೆ. ಸೊ 1 ಮಿನಿಟಿಗೆ 60 ಸೆಕೆಂಡ್ಸ್ ಇದೆ. ಹಾಗಾಗಿ 3600 ಡಿವೈಡೆಡ್ ಬೈ 60 ಮಾಡ್ತಾ ಇದ್ದೀನಿ. ಸೊ ಅದನ್ನು ಮಾಡಿದಾಗ ನಿಮಗೆ ನಿಮಿಷಗಳು ಬರುತ್ತೆ. ಸೊ 60 ನಿಮಿಷಕ್ಕೆ 500 ಕಿಲೋಮೀಟರನ್ನು ಮೊದಲು ಟ್ರಾವೆಲ್ ಮಾಡ್ತಾ ಇತ್ತು. ಯಾವಾಗ 1 ನಿಮಿಷಕ್ಕೆ 12.5 ಕಿಲೋಮೀಟರ್ ಸ್ಪೀಡನ್ನು ರೈಸ್ ಮಾಡ್ಕೋತಾ ಇದೆ, ಅವಾಗ 60 ನಿಮಿಷಕ್ಕೆ ಎಷ್ಟಾಗುತ್ತೆ? ಸೊ 750 ಕಿಲೋಮೀಟರ್ ಆಗುತ್ತೆ. ಸೊ ಈಗ ನಾನು ಏನು ಕಂಡುಹಿಡಿಬೇಕು? ಸೊ 750 ಕಿಲೋಮೀಟರ್ ಸ್ಪೀಡಿಗೆ ರೈಸ್ ಆದಮೇಲೆ ಸೊ ಈ 500 ಕಿಲೋಮೀಟರ್ ಟ್ರಾವೆಲ್ ಮಾಡಲಿಕ್ಕೆ ಎಷ್ಟು ನಿಮಿಷ ಕಡಿಮೆ ಆಗುತ್ತೆ ಅಂತ ನಾನು ಹೇಳಬೇಕಾಗಿದೆ. ಸೊ ಈಗ ನನಗೇನಾಗ್ತಾ ಇದೆ? ಎಷ್ಟು ಟ್ರಾವೆಲ್ ಮಾಡಬೇಕು? 500 ಮೇಲೆ ಬರ್ಕೋತೀರಾ. ದೆನ್ ಸೊ ಟೋಟಲ್ ವಿಮಾನದ ಸ್ಪೀಡ್ ಸದ್ಯಕ್ಕೆ ಎಷ್ಟಿದೆ ಅದನ್ನು ಕೆಳಗಡೆ ಬರ್ಕೋತೀರಾ. ಇಂಟು 60 ಯಾಕೆ ಹಾಕಿದ್ದೀನಿ? ಸೊ ಆನ್ಸರ್ಸ್ ಎಲ್ಲ ನಿಮಿಷದಲ್ಲಿದೆ. 1 ಅವರ್ಗೆ 60 ಮಿನಿಟ್ಸ್. ಸೊ ಹಾಗಾಗಿ ನಿಮಿಷವನ್ನು ಹಾಕಿದ್ದೀನಿ. ಸೊ ಡಿವೈಡ್ ಮಾಡಿ, ಸಿಂಪ್ಲಿಫೈ ಮಾಡಿ, ನಿಮಗೆ 40 ಮಿನಿಟ್ಸ್ ಬರುತ್ತೆ. ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಕ್ಲಿಯರಾ? ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಬೈ ಆಪ್ಷನ್ ಹೋದರೆ ನಿಮಗೆ ಸಿಂಪಲ್ ಅನಿಸುತ್ತೆ. ಸೊ ನಾನು ತೋರಿಸಿ ಹೇಳ್ತೀನಿ ಈಗ. ಸೊ 43rd ಕ್ವಶನಿಗೆ ಹೋಗ್ತಾ ಇದ್ದೀವಿ. The sum of the squares of 3 successive numbers is 149. Find the square of the greatest number ಅಂತ ಕೇಳಿದ್ದಾರೆ. ಕ್ರಮವಾಗಿ 3 ಸಂಖ್ಯೆಗಳ ವರ್ಗಗಳ ಮೊತ್ತ 149 ಆದರೆ ಅವುಗಳಲ್ಲಿ ದೊಡ್ಡ ಸಂಖ್ಯೆಯ ವರ್ಗ ಅಂತ ಕೇಳಿದ್ದಾರೆ. ಸೊ ಏನಾಗ್ತಾ ಇದೆ? ಈಗ ಫಾರ್ ಎಕ್ಸಾಂಪಲ್ 3 ಸಂಖ್ಯೆ ಇದೆ ಅಂದರೆ 3 ವರ್ಗಗಳಿದೆ. ಫಾರ್ ಎಕ್ಸಾಂಪಲ್ 2 3 4. ಸೊ 2 ಸ್ಕ್ವೇರ್ ಎಷ್ಟು? 4. 3 ಸ್ಕ್ವೇರ್ ಎಷ್ಟು? 6. 4 ಸ್ಕ್ವೇರ್ ಎಷ್ಟು? 8. ಸೊ ಇಷ್ಟಿದೆ ಅಲ್ವಾ? ಈ ರೀತಿ ಕ್ರಮವಾಗಿ ಅಂದರೆ ಕಾನ್ಸಿಕ್ಯೂಟಿವ್ ಆಗಿ ಬರ್ತಕ್ಕಂಥದ್ದು. ಈ ಸ್ಕ್ವೇರ್ಗಳನ್ನ ಆ್ಯಡ್ ಮಾಡಿದ್ರೆ ನಮಗೆ 149 ಬರ್ತಾ ಇದೆ. ಇಲ್ಲಿ ಬೇರೆ ಬರ್ತಾ ಇದೆ ಆ್ಯಕ್ಚುಲಿ. ಸೊ ಇರೋ ಪ್ರಾಬ್ಲಮ್ ಏನು ಅಂದರೆ ಈ ರೀತಿ ಸ್ಕ್ವೇರ್ಗಳನ್ನ 3 ಕಾನ್ಸಿಕ್ಯೂಟಿವ್ ಕ್ರಮವಾಗಿ ಇರ್ತಕ್ಕಂಥ ಸ್ಕ್ವೇರ್ಗಳನ್ನ ಆ್ಯಡ್ ಮಾಡಿದ್ರೆ ನಿಮಗೆ 149 ಬರಬೇಕು. ಅದರಲ್ಲಿ ದೊಡ್ಡ ವರ್ಗ, ಈ ದೊಡ್ಡ ಸ್ಕ್ವೇರ್ ಇದೆ ಅಲ್ವಾ, ಇದ್ರ ನಂಬರ್ ಯಾವುದು ಅಂತ ಹೇಳಬೇಕು. ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ? ಈ ಪ್ಲೇಸಲ್ಲಿರೋ ನಂಬರ್ ಕೊಟ್ಟಿದ್ದಾರೆ. ಸೊ ಈ ಎರಡೂ ಪ್ಲೇಸಿನ ನಂಬರ್ಗಳನ್ನು ನಾವೇ ಹಾಕ್ಕೊಂಡು ಸೊ ಆ್ಯಡ್ ಮಾಡಿ ನೋಡಿದ್ರೆ ನಿಮಗೆ 149 ಬಂದರೆ ದಟ್ ಈಸ್ ದ ರೈಟ್ ನಂಬರ್. ಸೊ ಇಲ್ಲಿ 121 ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿರೋದು 149. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. 3 ಆ್ಯಡ್ ಮಾಡಿದ್ರೆ 149 ಆಗಬೇಕು. ಸೊ ಫಸ್ಟ್ ಬೈ ಆಪ್ಷನ್ ಹೋಗೋಣ. 121 ಇದೆ, ಇದು 11 ಸ್ಕ್ವೇರ್ ನಮಗೆ ಗೊತ್ತು. ದೆನ್ ನನಗೇನಾಗಬೇಕು? 10 ಸ್ಕ್ವೇರೇ ಬರಬೇಕು. ಯಾಕೆ? ಇದೇ ದೊಡ್ಡ ಸಂಖ್ಯೆ, ಅದಕ್ಕಿಂತ ಬರೋದೆರಡು ಸಣ್ಣದು ಬರಬೇಕು. ಸೊ ಮತ್ತೆ ಕಾನ್ಸಿಕ್ಯೂಟಿವ್ ಆಗಿರಬೇಕು, ಅಂದರೆ ಕ್ರಮವಾಗಿ ಇರಬೇಕು. ಈಗ 11 ತೊಗೊಂಡ್ರೆ 10 9 ಇದೇ ಆರ್ಡ್ರಲ್ಲಿ ಬರಬೇಕು. ಸೊ 10 ತೊಗೊಂಡ್ರೆ 100 ಆಗಿಬಿಡುತ್ತೆ. ನಮಗೆ ಇವು 3 ಆ್ಯಡ್ ಆಗಬೇಕಾಗಿರೋದು 149 ಆಗಬೇಕು. ಇಲ್ಲಿ ಬರೀ 2 ಆ್ಯಡ್ ಮಾಡಿದ್ರೇ ನನಗೆ 221ಗೆ ಹೋಗ್ಬಿಡ್ತಿದೆ. ಸೊ ಈ ಆಪ್ಷನ್ ತೊಗೊಳಕ್ಕೆ ಬರೋದೇ ಇಲ್ಲ. ಸೊ ನೆಕ್ಸ್ಟ್ ಆಪ್ಷನಿಗೆ ಹೋಗೋಣ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಕೊಟ್ಟಿರೋದೆಲ್ಲ ಗ್ರೇಟೆಸ್ಟ್ ಸ್ಕ್ವೇರ್ ಆಫ್ ದ ಗ್ರೇಟೆಸ್ಟ್ ನಂಬರನ್ನು ಕೊಟ್ಟಿದ್ದಾರೆ. ನಾನೇನು ಮಾಡಬೇಕು? ಇನ್ನೂ 2 ಅದ್ರ ನೆಕ್ಸ್ಟ್ ಕ್ರಮವಾದ ಸಣ್ಣ ನಂಬರ್ಗಳನ್ನ ತೊಗೊಂಡು ಆ್ಯಡ್ ಮಾಡಿದ್ರೆ ನಿಮಗೆ
ಜಸ್ಟ್ 149 ಬಂತು ಅಂದರೆ ಸೊ ದಟ್ ಈಸ್ ದ ರೈಟ್ ಆಪ್ಷನ್ ಆಗುತ್ತೆ. ಸೊ ನೆಕ್ಸ್ಟ್ 81 ಇದೆ. 81 ಯಾವುದ್ರ ಸ್ಕ್ವೇರ್? 9ನ ಸ್ಕ್ವೇರ್. ನೆಕ್ಸ್ಟ್ ನಾನು 8 ಹಾಕೋಬೇಕು, ದೆನ್ 64 ಆಗುತ್ತೆ. ನೆಕ್ಸ್ಟ್ 7 ಹಾಕೋಬೇಕು, 49 ಆಗುತ್ತೆ. ಈಗ ನೋಡಿ 9 + 1 10, 10 + 4 14 ಆಯಿತು. ಸೊ ನನಗೇನು ಬರಬೇಕಿತ್ತು? 149. ಲಾಸ್ಟ್ ಡಿಜಿಟ್ 9 ಬರಬೇಕು, ಇಲ್ಲಿ 4 ಬಂತು. ಸೊ ಈ ಆಪ್ಷನ್ ಕೂಡ ರಾಂಗ್ ಆಯಿತು. ಸೊ ನೆಕ್ಸ್ಟ್ ಆಪ್ಷನಿಗೆ ಹೋಗೋಣ. ಸೊ 64 ಕೊಟ್ಟಿದ್ದಾರೆ, ದಟ್ ಈಸ್ 80ನ ಸ್ಕ್ವೇರ್. ನೆಕ್ಸ್ಟು 7ನ ಸ್ಕ್ವೇರ್, 6ನ ಸ್ಕ್ವೇರ್ ಹಾಕೋತೀವಿ. 7 49 ಆಯಿತು, 6 36 ಆಯಿತು. ಸೊ 9 + 4 13, 13 + 6 19 ಆಯಿತು. ಸೊ ನಮಗೆ ಇಲ್ಲೂ 9 ಹೋಗ್ತಿದೆ, ಇಲ್ಲೂ 9 ಹೋಗ್ತಿದೆ. ಸೊ 1 ಕ್ಯಾರಿ ಇದೆ. 6 + 4 10 ಆಯಿತು, 10 + 1 11 ಆಯಿತು, 11 + 3 14 ಆಯಿತು. ಸೊ 149 ಆಯಿತು, ನಮಗೆ ಕರೆಕ್ಟ್ ಆಯಿತು. ಸೊ ಆಪ್ಷನ್ ಸಿ ಈಸ್ ಆಬ್ವಿಯಸ್ಲಿ ರೈಟ್ ಆನ್ಸರ್ ಆಯಿತು. ಅಲ್ಲಿಗೆ ಅರ್ಥ ನಾವು ತೊಗೊಂಡಿರೋದು 6 ಸ್ಕ್ವೇರ್, 7 ಸ್ಕ್ವೇರ್, 8 ಸ್ಕ್ವೇರ್ ಅಂತ ಹೇಳಿ. ಸೊ 8ನ ಬಿಗ್ಗೆಸ್ಟ್ ನಂಬರ್ನ ಸ್ಕ್ವೇರ್ 64 ಇದೆ. ಸೊ ಆಪ್ಷನಲ್ಲಿ 64 ಇದೆ. ಸೊ ರೈಟ್ ಆನ್ಸರ್. ಬೈ ಆಪ್ಷನ್ ಹೋದರೆ ನಿಮಗೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ದ ಸಿಂಪ್ಲಿಫಿಕೇಶನ್ ಕೊಟ್ಟಿದ್ದಾರೆ ಒಂದು. ಸೊ ದ ಸಿಂಪ್ಲಿಫಿಕೇಶನ್ ಆಫ್ 1 + 1/10 + 1/100 + 1/1000 ಕೊಟ್ಟರೆ, ಸೊ ಇದನ್ನು ಡೆಸಿಮಲ್ ಫಾರ್ಮಲ್ಲಿ ಬರೆದ್ರೆ ಅಂದರೆ ಆ್ಯಡ್ ಮಾಡಿ ಬರೆದಾಗ ಏನಾಗುತ್ತೆ ಅಂತ ಕೇಳಿದ್ದಾರೆ. ನಮಗೆ ಗೊತ್ತು ಈ ರೀತಿ ಅದನ್ನು ನಾವು LCM ತೆಗೆದು ಸೊ ದೊಡ್ಡದಾಗಿ ಮಾಡ್ಕೊಳ್ಳೋಕ್ಕಿಂತ ಸೊ ಸಿಂಪಲಾಗಿ ಹೇಗೆ ಮಾಡ್ಬೋದು, 1ಅನ್ನು ಹಾಗೆ ಇಟ್ಕೊಳ್ಳಿ. ಈ 1/10 ಅಂದರೆ ಏನಾಗುತ್ತೆ ಅಂತ ಒಂದಕ್ಕೆ ತೋರಿಸ್ತೀನಿ. ಸೊ ನೆಕ್ಸ್ಟೆಲ್ಲ ಹಾಗೆ ಬರ್ಕೊಂಡು ಹೋಗ್ಬೋದು. ಸೊ 10ಇಂದ ನಾನು 1ಅನ್ನು ಡಿವೈಡ್ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟು ಪಾಯಿಂಟ್ ಕಟ್ಕೋತೀರಾ, 0 ತೊಗೋತೀರಾ. 10 1s 10, 0 0. ಸೊ ಏನಾಯಿತು? 0.1 ಆಯಿತು. ಇಲ್ಲಿ ನೋಡಿ 0.1 ಆಯಿತು. ಅಂದರೆ ಇಲ್ಲಿ 1 0 ಇದೆ ಅಂದರೆ ಅರ್ಥ 1ನ ಮುಂದೆ ಸೊ ಪಾಯಿಂಟ್ ಮುಂದೆ 1 ಡಿಜಿಟ್ ಇದೆ ಅಂತ ಅರ್ಥ. ಸೊ ಅದೇ ರೀತಿ ಇಲ್ಲೇನಾಗುತ್ತೆ? 0.01 ಆಗುತ್ತೆ. ಯಾಕೆ 2 ಡಿಜಿಟ್ ಬಂತು? ಇಲ್ಲಿ 1 ಮುಂದೆ 2 0 ಇದೆ. ಸೊ ಹಾಗಾಗಿ ನಮಗೆ 0.01 ಬಂತು. ನೆಕ್ಸ್ಟ್ ಇಲ್ಲಿ 3 ಡಿಜಿಟ್ ಇದೆ. ಸೊ 0.001. ಕ್ಲಿಯರಾ? ಸೊ ಈಗ ಆ್ಯಡ್ ಮಾಡಿ. ಸೊ ಸಿಂಪಲ್ ಆಗಿ ಬರುತ್ತೆ 1. ಸೊ ನಾನು ಆಲ್ರೆಡಿ ಹೇಳಿದ್ದೆ, ನೀವು ಮೇಯ್ನ್ ಡೆಸಿಮಲ್ ಅಡಿಷನ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ತಿಳ್ಕೊಬೇಕು, ಡೆಸಿಮಲ್ ಕೆಳಗೆ ಡೆಸಿಮಲ್ ಪಾಯಿಂಟ್ ಬಂದರೆ ಸೊ ದಟ್ ಈಸ್ ಎನಫ್. ಸೊ ಏನೂ ಇಲ್ಲ ಅಂದರೆ 1.0 ಇದೆ ಅಂತ ಅರ್ಥ. 0.1, 0.01, 0.001. ಸೊ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 1 1 1 1. ಸೊ ಪಾಯಿಂಟ್ ಇದೆ, ಪಾಯಿಂಟ್ ಇಟ್ಟಿದೆ. 1.111. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಸೊ ಇದೆಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ಟ್ರೆಡಿಷ್ನಲ್ ಮೆಥಡಲ್ಲೂ ಡಿವೈಡ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಸೊ ಇದಕ್ಕೆ ಶಾರ್ಟ್ ಟ್ರಿಕ್ ಅಂದರೆ 1 ಮುಂದೆ ಎಷ್ಟು 0 ಇದೆ ನೋಡಿ. ಸೊ ಪಾಯಿಂಟ್ ಇಟ್ಕೊಳ್ಳಿ. ಸೊ 0 ಹಾಕಿ ಮೇಲ್ಗಡೆ 1ಅನ್ನು ಬರೀರಿ. ಅರ್ಥ ಆಗ್ತಿದೆಯಾ? ಸೊ ಪಾಯಿಂಟ್ ಮುಂದೆ ಇಲ್ಲಿ 1 ಮುಂದೆ 3 ಡಿಜಿಟ್ ಇದೆ. ಸೊ ಪಾಯಿಂಟ್ ಹಾಕಿ ಸೊ ಡ್ಯಾಶ್ 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 ಅಂತ ಹಾಕ್ಕೊಳ್ಳಿ. ಲಾಸ್ಟಲ್ಲಿ 1 ಇರೋದು ಹಾಕ್ಕೊಳ್ಳಿ, ಪಕ್ಕದಲ್ಲಿ 2 0 ಹಾಕ್ಕೊಳ್ಳಿ. ದಿಸ್ ಇಸ್ ಅ ಶಾರ್ಟ್ ಟ್ರಿಕ್. ಆ್ಯಡ್ ಮಾಡ್ತೀರಾ, 1,111 ಬಂತು. ನೆಕ್ಸ್ಟ್ ಕ್ವೆಶನ್ ಹೋಗ್ಬೋದಾ? ಸೊ ಅರ್ಥ ಆಗಿದೆ. LCM ತೆಗೆದು ದೊಡ್ಡ ರಾಡಿ ಮಾಡಿಕೊಂಡು ಮಾಡಬೇಡಿ. ಸೊ ಸಿಂಪಲ್ಲಾಗಿ ಆದಷ್ಟು ಮಾಡಲಿಕ್ಕೆ ಟ್ರೈ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಲೆಸ್ ದ್ಯಾನ್ 1 ಆ್ಯಂಡ್ ಗ್ರೇಟರ್ ದ್ಯಾನ್ -1? ಕೆಳಗಿನವುಗಳಲ್ಲಿ ಯಾವುದು 1ಕ್ಕಿಂತ ಚಿಕ್ಕದು, -1ಕ್ಕಿಂತ ದೊಡ್ಡದು? ನಮಗೆ ನಂಬರ್ ಲೈನ್ ಗೊತ್ತು. ಸೊ ಮಿಡಲಲ್ಲಿ 0 ಬರುತ್ತೆ. ಈ ಕಡೆ 1 2 3, ಈ ಕಡೆ -1 -2 -3 ಈ ರೀತಿ ಬರ್ತಾ ಹೋಗುತ್ತೆ. ಸೊ 0 ಮಿಡಲಲ್ಲಿದೆ. ಈ ಕಡೆ ಬರುವುದೆಲ್ಲ ದೊಡ್ಡ ಅಂಕಿಗಳು, ಈ ಕಡೆ ಬರುವುದೆಲ್ಲ ಹೀಗೆ ಹೆಂಗೆ ಗೊತ್ತಾ, ಈ ರೀತಿ ಸಣ್ಣದಾಗ್ತಾ ಹೋಗುತ್ತೆ. ಇದು ಡಿಕ್ರೀಸಿಂಗ್ ಆರ್ಡರ್ ಅಂದರೆ 3ಗಿಂತ 2 ಸಣ್ಣದು, 2ಗಿಂತ 1 ಸಣ್ಣದು, 1ಗಿಂತ 0, 0ಗಿಂತ -1 ಸಣ್ಣದು. ಈಗ ಫಾರ್ ಎಕ್ಸಾಂಪಲ್ ನಾನು ಇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ನಾನೇನು ಮಾಡ್ತೀನಿ, ನನ್ನ ಹತ್ರ 1 ರೂಪಾಯಿ ದುಡ್ಡಿದೆ. ನನ್ನ ಪಕ್ಕದವನ ಹತ್ರ ದುಡ್ಡೇ ಇಲ್ಲ. ಅವನ ಪಕ್ಕದವನು ಏನು ಮಾಡ್ತಾನೆ,
ಅಂಗಡಿಗೆ ಹೋಗ್ಬಿಟ್ಟು ಚಾಕ್ಲೇಟ್ ತೊಗೋತಾನೆ, ಅವನ ಹತ್ರ ದುಡ್ಡಿಲ್ಲ. ಚಾಕ್ಲೇಟ್ ತೊಗೊಂಬಿಟ್ಟು ನಾಳೆ ಕೊಡ್ತೀನಿ ಅಂತ ಹೇಳಿ ಬರ್ತಾನೆ ₹1 ಚಾಕ್ಲೇಟ್ನ. ಅಲ್ಲಿಗೆ ನನ್ನ ಹತ್ರ ₹1 ಇದೆ, ನಾನು ಏನೂ ತೊಗೊಂಡಿಲ್ಲ, ನನ್ನ ಜಾಣೆನ ಇಟ್ಕೊಂಡಿದ್ದೀನಿ. ನನ್ನ ಪಕ್ಕದವನು ಜಾಣ, ಅವನ ಹತ್ರ ದುಡ್ಡಿಲ್ಲ, ಆದರೂ ಅವ್ನು ಸುಮ್ಮನೆ ಕೂತಿದ್ದಾನೆ. ಆ ಕಡೆ ಪಕ್ಕದವನು ಇಲ್ಲ ಅಂದರೂ ಹೋಗಿ ತೊಗೊಂಬಂದ ಚಾಕ್ಲೇಟು ಅವನ ಹತ್ರ ₹1 ಸಾಲ ಇದೆ, -1 ಇದೆ. ಸೊ ಈಗ ನನ್ನ ಹತ್ರ ದುಡ್ಡಿದೆ, ನನಗಿಂತ ಕಡಿಮೆ ಇರೋನು ದುಡ್ಡಿಲ್ದವನು ಮಧ್ಯದಲ್ಲಿ ಕೂತೋನು. ಸೊ ಆ ಮಧ್ಯದಲ್ಲಿ ಕೂತಿರೋನೇ ಬೆಟರು, ಅವನಿಗಿಂತ ಕಡಿಮೆ ಯಾರು ಸಾಲ ಮಾಡಿದವನು. ಸೊ ಅಲ್ಲಿಗೆ ಅರ್ಥ, ಮಿಡಲಲ್ಲಿ ಕೂತಿದೆಯಲ್ಲ 0, ಈ -1ಗಿಂತ ದೊಡ್ಡದು, ಈ +1ಗಿಂತ ಸಣ್ಣದು. ಸೊ ಆಪ್ಷನ್ ಯಾವುದು? 0. ಕ್ಲಿಯರ್ ಆಯಿತಾ? ಇದು -1ಗಿಂತ ದೊಡ್ಡದು, +1ಗಿಂತ ಸಣ್ಣದು. ಸಾಲ ಮಾಡಿದವರಿಗಿಂತ ಏನೂ ಇಲ್ಲದೆ ಇರೋರು ಬೆಟರು, ನನ್ನ ಹತ್ರ ದುಡ್ಡಿದೆ ನನಗಿಂತ ಏನೂ ಇಲ್ದವರು ಕಡಿಮೆ ಇರ್ತಾರೆ. ಸೊ ಕ್ಲಿಯರ್ ಆಗಿದೆ ಅಲ್ವಾ? ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇಫ್ ದ ಕಾಸ್ಟ್ ಆಫ್ 75 cm ಕ್ಲಾತ್ ಇಸ್ 36.60, ಫೈಂಡ್ ದ ಕಾಸ್ಟ್ ಆಫ್ 4.25 ಮೀಟರ್ ಆಫ್ ಕ್ಲಾತ್. 75 ಸೆಂಟಿಮೀಟರ್ ಬಟ್ಟೆಯ ಬೆಲೆ 36.60 ಆದರೆ 4.25 ಮೀಟರ್ ಬಟ್ಟೆಯ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ 4.25 ಮೀಟರ್. ಸೊ 1 ಮೀಟರಿಗೆ 100 ಸೆಂಟಿಮೀಟರ್. ಸೊ 4.25ಗೆ ಎಷ್ಟಾಗುತ್ತೆ? ಇಂಟು 100 ಮಾಡ್ತೀರಾ. ಸೊ 425 ಸೆಂಟಿಮೀಟರ್ ಆಗುತ್ತೆ. ಸೊ 75 ಸೆಂಟಿಮೀಟರಿಗೆ ನನಗೆ ಬಟ್ಟೆ ಅಳತೆ ಗೊತ್ತು, ಈ 425 ಸೆಂಟಿಮೀಟರಿಗೆ ನನಗೆ ಅಳತೆ ದುಡ್ಡು ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ. 75 ಸೆಂಟಿಮೀಟರ್ದಷ್ಟೇ ನನಗೆ ಗೊತ್ತಿರೋದು. ಹಾಗಾಗಿ ಏನು ಮಾಡ್ತೀನಿ, ಈ 425 ಸೆಂಟಿಮೀಟರಲ್ಲಿ 75 ಸೆಂಟಿಮೀಟರ್ನ ಎಷ್ಟು ಬಟ್ಟೆ ಆಗುತ್ತೆ ಅಂತ ಗೊತ್ತಾಗ್ಬೋದಾ? ಎಷ್ಟು ಪೀಸ್ ಮಾಡ್ಬೋದು ಅಂತ ಗೊತ್ತಾಗ್ಬೋದಾ? ಸೊ 75 ಮೀಟರ್ ನನಗೆ ಸೆಂಟಿಮೀಟರ್ ಗೊತ್ತು. ಹಾಗಾಗಿ ಏನು ಮಾಡ್ತಾ ಇದ್ದೀನಿ, ಈ 425 ಸೆಂಟಿಮೀಟರಲ್ಲಿ 75 ಎಷ್ಟು ಪಾರ್ಟ್ ಆಗುತ್ತೆ ಅಂತ ನಾನು ನೋಡ್ಕೋಬೋದು ಈಗ. ಸೊ 5 1s 5, ಸೊ 2 ಉಳಿತು, 5 5s 25. ಓಕೆ, ಮೇಲೆ ನೋಡಿ. ಸೊ 5 8s 40, 2 ಉಳಿತು, 5 5s 25. ಸೊ 85/15 ಬಂತು. ದೆನ್ 5ನ ಮತ್ತೆ ಮಾಡಿ, 5 3s 15, 5 1s 5, ದೆನ್ 3 ಉಳಿತು, 5 7s 35. ಸೊ 17/3 ಸೆಂಟಿಮೀಟರ್ ಆಯಿತು. ಅಂದರೆ 425 ಸೆಂಟಿಮೀಟರಲ್ಲಿ 70 ಸೆಂಟಿಮೀಟರ್ನ ಎಷ್ಟು ಪಾರ್ಟ್ ಮಾಡ್ಬೋದು? 17/3 ಸೆಂಟಿಮೀಟರ್ ಪಾರ್ಟ್ಗಳನ್ನ ಮಾಡ್ಬೋದು. ಸೊ ನನಗೆ 75 ಸೆಂಟಿಮೀಟರಿಗೆ ಎಷ್ಟು ರೇಟ್ ಇದೆ? 36.60 ಇದೆ. ಸೊ 17/3 ಇಂಟು ಇದಕ್ಕೆ ಎಷ್ಟಾಗುತ್ತೆ ಅಂತ ಮಾಡೋಕ್ಕೆ 36.60ನ ಮಾಡ್ತಾ ಇದ್ದೀನಿ. 3 1s 3 1s 3, 3 2s 6, 3 2s 6 0. ಸೊ 12.20 ಬಂತು. ಸೊ ಈಗ 17 ಇಂಟು 12.20 ಮಾಡಿ. ಸೊ ನಿಮಗೆ ಆನ್ಸರ್ ಬರುತ್ತೆ 17 ಇಂಟು 12.20. ಸೊ 17 2s 34, 17 2s 34 ಪ್ಲಸ್ 3 37, 17 1s 17 ಪ್ಲಸ್ 3 20. ದೆನ್ ಇಲ್ಲೊಂದು 0 ಇದೆ, 0 ಹಾಕ್ತಾ ಇದ್ದೀನಿ. 2 ಡಿಜಿಟ್ ಆಫ್ಟರ್ ಪಾಯಿಂಟ್ ಇದೆ. ಸೊ ಆಫ್ಟರ್ 2 ಡಿಜಿಟ್ ನಾವು ಪಾಯಿಂಟ್ ಇಡೋಣ. ಸೊ 207.4 ಬಂತು. ಸೊ 207.40, ₹207.40 ಬಂತು. ಸೊ ಕ್ಲಿಯರ್ ಆಗಿದೆ ಅಲ್ವಾ? ಇದು ಕೂಡ ಯಾವ ರೀತಿ ಅಂದರೆ, ಇದು ಕೂಡ ನೀವು ಯಾವ ರೀತಿ ಮಾಡಬಹುದು ಅಂದರೆ, ಸೇಮ್ ಲಾಸ್ಟ್ ಸ್ಪೀಡಿಂದ ಹೇಳಿದೆ ನೋಡಿ, ಹಾಗೆ ನನಗೆ ಕೊಟ್ಟಿರೋ ಅಂಥ ಸೆಂಟಿಮೀಟರು. ಸೊ ನಾನು ಅಂದರೆ ಏನು ಮಾರ್ಜಿನ್ ಆಗಿ ತಗೋತಾರೆ 75 ಸೆಂಟಿಮೀಟರಿಗೆ ನನಗೆ ಗೊತ್ತು. ಸೊ ಇಂಟು ಡೈರೆಕ್ಟಾಗಿ ಇಲ್ಲೇ ನೀವು ಹಾಕೋಬೋದು 36.60 ಅಂತ ಇಲ್ಲೇ ಹಾಕೊಂಡು ಕೂಡ ಮಾಡಬಹುದು. ಸೊ ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ನಿಮಗೆ ಬರುತ್ತೆ. ನಾನೇನು ಮಾಡಿದ್ದೀನಿ, ಫಸ್ಟು 4.25 ಇದು ಮೀಟರಲ್ಲಿದೆ, ನನಗೆ ಕೊಟ್ಟಿರೋ ಸೆಂಟಿಮೀಟರಲ್ಲಿದೆ. ಸೊ ಹಾಗಾಗಿ ಮೀಟರಿಂದ ಸೆಂಟಿಮೀಟರಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ದೆನ್ ಕನ್ವರ್ಟ್ ಮಾಡಿಕೊಂಡು ನನಗೆ 75 ಸೆಂಟಿಮೀಟರನ್ನ ಗೊತ್ತು. ಸೊ 75 ಸೆಂಟಿಮೀಟರ್ ಎಷ್ಟು ಪೀಸ್ಗಳು ಬರ್ಬೋದು ಅಂತ ಹೇಳಿ ಫಸ್ಟ್ ಮಾಡ್ಕೊಂಡಿದ್ದೀನಿ. ದೆನ್ ಅದಕ್ಕೆ 36.60ನ ಮಲ್ಟಿಪ್ಲೈ ಮಾಡಿದ್ದೀನಿ. ಯಾಕೆ? ಪ್ರತಿ 75 ಸೆಂಟಿಮೀಟರ್ಗೆ 36.60 ಆಗುತ್ತೆ. ಹಾಗಾದರೆ
ಇಲ್ಲಿರುವಂಥ ಅಷ್ಟು ಪೀಸಿಗೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸೊ ಇಷ್ಟು ಕ್ಲಿಯರ್ ಆಗಿದೆ ನಿಮಗೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ಸೊ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗಳಿಗೆ ಕಾಲ್ ಮಾಡಿ, ಅದರ್ವೈಸ್ ಈ ವಿಡಿಯೋದ ಕೆಳಗೆ ಕಮೆಂಟನ್ನು ಹಾಕಿ, ಐ ವಿಲ್ ಚೆಕ್ ಇಟ್. ಸೊ ನೆಕ್ಸ್ಟ್ ನೋಡೋಣ. Dakshayani started her journey from Bengaluru to Hyderabad on 6/8/2010 at 6:30 p.m. and reaches Hyderabad on 7/8/2010 at 9:40 p.m. How long did she travel? ದಾಕ್ಷಾಯಿಣಿ ಬೆಂಗಳೂರಿನಿಂದ ಹೈದರಾಬಾದ್ಗೆ ತನ್ನ ಪ್ರಯಾಣವನ್ನು 6/8/2010 6ನೇ ತಾರೀಕು 8ನೇ ತಿಂಗಳು 2010 ಟ್ರಾವೆಲ್ ಮಾಡ್ತಾ ಇದ್ದಾಳೆ. 6:30 PM ಅಂದರೆ ಸಂಜೆ ಹೊರಟಿದ್ದಾಳೆ ಅವಳು. ದಿನಾಂಕ 7/8/2010 ಸೊ ಮಾರನೇ ದಿನ ಬೆಳಗ್ಗೆ ಅವಳು 9:40 AM-ಗೆ ಬೆಳಗ್ಗೆನೆ ರೀಚ್ ಆಗಿದ್ದಾಳೆ. ಎಲ್ಲಿಗೆ? ಹೈದರಾಬಾದಿಗೆ. ಅವಳು ಎಷ್ಟು ಟೋಟಲ್ ಜರ್ನಿ ಮಾಡಿದ್ಲು ಅಂತ ಕಂಡುಹಿಡಿಬೇಕು. ವೆರಿ ಸಿಂಪಲ್. ಸೊ ನನಗೆ ಗಡಿಯಾರ ಗೊತ್ತು. ಸೊ 12 6. ಸೊ ಇಲ್ಲಿ 6 12 1 2 3 4 5 7 8 9 10 11. ಸೊ ಈ ರೀತಿ ಇದೆ. ಸೊ ಏನಾಗುತ್ತೆ ನನಗೆ, ಅವ್ರು ಹೊರಟಿರೋದು 6:30 PM-ಗೆ ಹೊರಟಿದ್ದಾರೆ. ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ. ಸೊ ನೆಕ್ಸ್ಟ್ ನಮಗೆ ಈಗ ರಾತ್ರಿ ಅವರು ಸಂಜೆ 6:30 ಹೊರಟಿದ್ದಾರೆ. ಮತ್ತೆ ನನಗೆ ಒಂದು ರೌಂಡ್ ಹೊಡ್ಕೊಂಡು ಇಲ್ಲಿ ರಾತ್ರಿ ಆಗುತ್ತೆ, ರಾತ್ರಿಯಿಂದ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ 6:30ಗೆ ಎಷ್ಟು ಟೈಮ್ ಆಯಿತು ಅವರಿಗೆ? ಸೊ 12 hours ಆಯಿತಾ? ಸೊ ಗಡಿಯಾರ ಒಂದು ರೌಂಡ್ ಬರಲಿಕ್ಕೆ, ಈಗ 12ಇಂದ 12ಗೆ ಬರಲಿಕ್ಕೆ 12 ಗಂಟೆ ತಗೊಳುತ್ತದೆ, ನಮಗೆ ಗೊತ್ತಾ? ಅದೇ 2 ರೌಂಡ್ ಹೊಡಿದ್ರೆ 24 ಗಂಟೆ ಆಗುತ್ತೆ. ಸೊ ಇಲ್ಲಿ 6:30 ಸಂಜೆ ಬಿಡ್ತಾ ಇದ್ದಾರೆ. ಸೊ ನೀವು ಕೌಂಟ್ ಮಾಡ್ಕೊಳ್ಳಿ ಬೇಕಿದ್ರೆ. 1 2 3 4 5 6 7 8 9 10 11 12. ಬೆಳಗ್ಗೆ 6:30ಗೆ. ನಾನು ಹೇಳ್ತಾ ಇರೋದು ಬೆಳಗ್ಗೆ 9:40ಕ್ಕಲ್ಲ, ಬೆಳಗ್ಗೆ 6:30ಗೆ 12 ಗಂಟೆ ಆಯಿತು. ಸೊ ಬೆಳಗ್ಗೆ 6:30ಗೆ ಇಲ್ಲಿಗೆ ಬರೋಕ್ಕೆ 12 ಗಂಟೆ ಆಯಿತು. ಸೊ ನೆಕ್ಸ್ಟ್ ಇರೋದು ನನಗೆ 9:40 ಅಲ್ವಾ? ಸೊ ಇಲ್ಲಿಂದ 13 ಗಂಟೆ ಆಯಿತು, ಇಲ್ಲಿಂದ 14, ಇಲ್ಲಿಂದ 15 ಗಂಟೆ ಆಯಿತು. 15 ಗಂಟೆ ಯಾವುದಕ್ಕೆ? ಬೆಳಗ್ಗೆ 9:30 AM-ಗೆ. ನನಗೆ ಕೊಟ್ಟಿರೋದೆಷ್ಟು? 9:40 ಕೊಟ್ಟಿದ್ದಾರೆ. ಅಲ್ಲಿಗೆ 10 ನಿಮಿಷ ಜಾಸ್ತಿ, 10 minutes ಜಾಸ್ತಿ ಆಗುತ್ತೆ. ಸೊ 15 ಗಂಟೆ 10 ನಿಮಿಷ ಆಯಿತು. 15 hours 10 minutes. ಅರ್ಥ ಆಗಿಲ್ವಾ? ಇನ್ನೂ ಒಂದ್ಸಲ ಕ್ಲಾರಿಟಿಯಾಗಿ ಹೇಳ್ತೀನಿ, ನೋಡ್ಕೊಳ್ಳಿ. ಸಂಜೆ 6:30ಗೆ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಸಂಜೆ 6:30ಗೆ ಜರ್ನಿ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ 6:30ಗೆ ಏನು ಮಾಡ್ತಾ ಇದ್ದೀನಿ, ಎಷ್ಟಾಗುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ. ಸೊ ನೀವು ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕು. ಸಂಜೆ 6:30ಯಿಂದ ಬೆಳಗ್ಗೆ 6:30ಗೆ 12 ಗಂಟೆ ಆಗುತ್ತೆ. ಗೊತ್ತಾಗಿಲ್ಲ ಮೇಡಮ್ ನನಗೆ? 1 2 3 4 5 6 7 8 9 10 11 12. ಸಂಜೆ 6:30ಗೆ ಎಷ್ಟಾಯಿತು? 12 ಗಂಟೆ ಆಯಿತು. 12 hours ಆಯಿತು. ಸೊ ನನಗೆ ಕೊಟ್ಟಿರೋದು 9:30 AM-ಗೆ. ಸೊ ಇಲ್ಲಿಂದ ಇಲ್ಲಿಗೆ ಹೋದರೆ 13 ಆಯಿತು. ಸೊ 14 hours ಆಯಿತು. 15 hours 9:30 AM-ಗೆ ಆಯಿತು. ಸೊ ನಂಗೆ ಕೊಟ್ಟಿರೋದು 9:40 AM, 10 minutes ಜಾಸ್ತಿ. ಸೊ 15 hours 10 minutes ಆಯಿತು. ಏನೂ ಡೌಟ್ ಇಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಈಸಿ ಮೆಥಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ದ ಸಮ್ ಆಫ್ ದ ಗ್ರೇಟೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ನಂಬರ್ ಆಫ್ 4 digits ಕೇಳಿದ್ದಾರೆ. 4 ಅಂಕೆಗಳ ಅತಿ ದೊಡ್ಡ ಸಂಖ್ಯೆ ಹಾಗೂ ಅತಿ ಸಣ್ಣ ಸಂಖ್ಯೆಗಳ ಮೊತ್ತ ಕೇಳಿದ್ದಾರೆ. ಸೊ ಗ್ರೇಟೆಸ್ಟ್ ನಂಬರ್ 4 digit 9999. ಸ್ಮಾಲೆಸ್ಟ್ ನಂಬರ್ 4 digit, ಹೌದಾ? ಇದಕ್ಕಿಂತ ದೊಡ್ಡದು ಬರೆದ್ರೆ 5 digit-ಗೆ ಹೋಗ್ಬಿಡುತ್ತೆ, ಇದಕ್ಕಿಂತ ಸಣ್ಣದು ಬರೆದ್ರೆ 3 digit-ಗೆ ಹೋಗ್ಬಿಡುತ್ತೆ. ಸೊ ಸ್ಮಾಲೆಸ್ಟ್ ಗ್ರೇಟೆಸ್ಟ್ 9 ಆ್ಯಡ್ ಮಾಡಿ. ಸೊ ಅಡಿಷನಲ್ ವಾಲ್ ಕೊಟ್ಟಿರೋದು ಸಮ್ ಕೊಟ್ಟಿದ್ದಾರೆ. ಸೊ 9 + 0 9, 9 + 0 9, 9 + 0 9, 9 + 1 10. ಸೊ 10,999. ಸೊ ಆಪ್ಷನ್ ಬಿ ಅಲ್ಲಿದೆ. ಕ್ಲಿಯರ್ ಆಗಿದೆ ಅಲ್ವಾ? ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಸಿಂಪಲ್ ಕ್ವೆಶನ್, ಹಾಗಾಗಿ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಡೌಟ್ ಇದ್ದರೆ ಕೇಳಿ, ಕ್ಲಾರಿಫೈ ಮಾಡೋಣ. ಸೊ ನೆಕ್ಸ್ಟ್ ಕ್ವೆಶನ್.
49th ಕ್ವೆಶನ್ ಒಂದು ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ, ಮಾಡೋಣ. 6.25 ಇಂಟು 2.2 ಮೈನಸ್ 4 ಪ್ಲಸ್ 2 ಪ್ಲಸ್ 8.4 ಡಿವೈಡೆಡ್ ಬೈ 2.1. ಸೊ ನಮಗೆ ಗೊತ್ತು ಬಾಡ್ಮಾಸ್ ರೂಲ್. ಅಗೈನ್ ಈ ಬಾಡ್ಮಾಸ್ ರೂಲ್ ಬಿಟ್ಟು ನೀವು ಸಿಂಪ್ಲಿಫಿಕೇಶನ್ ಬಂತು, ಇದು ಬಿಟ್ಟು ನೀವು ಎಲ್ಲೂ ಹೋಗಂಗಿಲ್ಲ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ರೂಲ್ ಫಾರ್ ಸಿಂಪ್ಲಿಫಿಕೇಶನ್ ಅಂತ ನಮಗೆ ಗೊತ್ತು. ಫಸ್ಟ್ ಡಿವಿಷನ್ ಮಾಡಬೇಕು. ಸೊ ಡಿವಿಷನ್ ಏನಿದೆ ಇದೆಲ್ಲ ಬಿಡಿ, ಇದೆಲ್ಲ ನೆಗ್ಲೆಕ್ಟ್ ಮಾಡಿ. ಸೊ ಮಲ್ಟಿಪ್ಲಿಕೇಶನ್, ಡಿವಿಷನ್ ಇದೆಲ್ಲ ನೆಗ್ಲೆಕ್ಟ್ ಮಾಡಿ. ಸೊ ಡಿವಿಷನ್ ಏನಿದೆ 8.4 ಡಿವೈಡೆಡ್ ಬೈ 2.1 ಇದೆ. ಎರಡೂ ಕಡೆ ಪಾಯಿಂಟ್ ಶಿಫ್ಟ್ ಮಾಡ್ಬೋದಲ್ವಾ? ಸೊ ಅಲ್ಲಿಗೆ 84/21 ಆಯಿತು. 21 1s 21 4s 84. ಕ್ಲಿಯರಾ? ಸೊ ಏನು ಉಳಿತು? ಇದಿಷ್ಟು ಜಾಗದಲ್ಲೂ 4 ಉಳಿತಾ? ಸೊ ಈಗ ಏನಾಗಿದೆ 6.25 ಇಂಟು 2.2 ಮೈನಸ್ 4 ಪ್ಲಸ್ 2 ಪ್ಲಸ್ ಇಲ್ಲಿ ಇದನ್ನು ಡಿವೈಡ್ ಮಾಡಿದ್ದೀನಿ ನಾನು, 4 ಬಂದಿದೆ. ಕ್ಲಿಯರಾ? ಸೊ ಈಗ ನೋಡ್ಕೊಳ್ಳಿ. ಸೊ ಇದನ್ನು ಮಲ್ಟಿಪ್ಲೈ ಮಾಡಬೇಕು. 2 5s 10, 2 2s 4 ಪ್ಲಸ್ 1 5, 2 6s 12. ಸೊ 12 1250 ಬಂತು. ಮತ್ತೆ 2 ಇಂದ ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಥಿಂಗ್ ಬರುತ್ತೆ. ಸೊ ಇಲ್ಲಿ ಒಂದು ಗ್ಯಾಪ್ ಕೊಟ್ಟು ನಾನು ಹಾಕೋತಾ ಇದ್ದೀನಿ. 0 5 7 3 1 13750 ಬಂತು. ಇಲ್ಲಿ 2 ಡಿಜಿಟ್ ಆದಮೇಲೆ ಇದೆ, ಇಲ್ಲಿ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇದೆ. ಸೊ ಟೋಟಲ್ 3 ಡಿಜಿಟ್ ಆದಮೇಲೆ ಆಯಿತು. 1 2 3 ಡಿಜಿಟ್. ಸೊ 13.750 ಬಂತು. ಸೊ ಈ ಮಲ್ಟಿಪ್ಲಿಕೇಶನ್ಗೆ 13.750 ಬಂತು. ಮೈನಸ್ 4 ಇದೆ, ಪ್ಲಸ್ 2 ಇದೆ, ಎಗೈನ್ ಪ್ಲಸ್ 4 ಇದೆ. ಈಗೇನು ಮಾಡ್ತೀರಾ? ಮೈನಸ್ 4 ಪ್ಲಸ್ 4 ಹೋಯ್ತಾ? ಡೈರೆಕ್ಟಾಗಿ ತೆಗಿಬೋದಾ? ಇನ್ನು ಉಳಿದಿದ್ದು 13.750 ಪ್ಲಸ್ 2, ಸೊ 15.750. ಸೊ ಆಪ್ಷನಲ್ಲಿದೆಯಾ 15.75. 0 ಹಾಕಿದ್ರು ಒಂದೇ, ಹಾಕದೇ ಇದ್ದರೂ ಒಂದೇ. ಸೊ ಆನ್ಸರಲ್ಲಿ ಇದೆ. ಸೊ ಬರೆದಿದ್ದೀನಿ. ಸೊ ಕ್ಲಿಯರಾ? ಫಸ್ಟ್ ಡಿವಿಷನನ್ನು ಮಾಡಿದ್ದೀನಿ. ಡಿವಿಷನಲ್ಲಿ ಪಾಯಿಂಟನ್ನು ರಿಮೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸಿದ್ದೀನಿ. ದೆನ್ ಡಿವೈಡ್ ಮಾಡಿದ್ದೀನಿ. ದೆನ್ ಮಲ್ಟಿಪ್ಲಿಕೇಶನನ್ನು ಮಾಡಿದ್ದೀನಿ. ಸೊ ಮಲ್ಟಿಪ್ಲಿಕೇಶನ್ ಮಾಡಿದ ಆನ್ಸರನ್ನು ಅಡಿಷನ್ ಸಬ್ಟ್ರಾಕ್ಷನನ್ನು ಮಾಡಿದ್ದೀನಿ. ಸೊ ನಿಮಗೆ 15.75 ಬಂತು. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಎಸ್, ದ ಕ್ಯೂಬ್ ರೂಟ್ ಆಫ್ 0.027 ಅಂತ ಕೇಳಿದ್ದಾರೆ. ದಿಸ್ ಇಸ್ ಅ ವೆರಿ ಸಿಂಪಲ್. ನಿಮಗೆ 27 ಕ್ಯೂಬ್ ರೂಟ್ ಗೊತ್ತು. ವಾಟ್ ಈಸ್ ದಟ್? 27 ಕ್ಯೂಬ್ ರೂಟ್ 3 ಅಂತ ನಮಗೆಲ್ಲರಿಗೂ ಗೊತ್ತು. ಸೊ ಇಲ್ಲಿ 27 3 ಆದರೆ 0.027 ಬರುತ್ತಾ? ಖಂಡಿತ ಬರಲ್ಲ. ನೆಕ್ಸ್ಟ್ ನೋಡಿ, 0.9 ಇದೆ, 9 9s 81 ಆಗುತ್ತೆ. ಸೊ ಇದು ಬರಲ್ಲ, 3ನೇ ಬರಬೇಕು ನಿಮಗೆ. ಬಟ್ ಪಾಯಿಂಟ್ ಎಲ್ಲಿರಬೇಕು ಅನ್ನೋದು ಒಂದೇ ಕನ್ಫ್ಯೂಷನ್ನು. ನಾನು ನಿಮಗೆ ಹೇಳ್ತೀನಿ ನೋಡಿ. 0.3 ತಗೊಂಡ್ರಿ ಅಂದರೆ ಸೊ ಕ್ಯೂಬ್ ಸ್ಕ್ವೇರ್ ಅಂದರೆ ಏನಾಗುತ್ತೆ? 0.3 ಇಂಟು 0.3 ಆಗುತ್ತೆ. ನಮಗೆ ಬರ್ತಾ ಇರೋ ಆನ್ಸರಿಗೆ 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಬೇಕಾಗತ್ತೆ. ಕ್ಲಿಯರಾ? ಅದೇ ಕ್ಯೂಬ್ ಕೇಳಿದ್ದಾರೆ ಅಂದರೆ ಇಂಟು 0.3 ಮಾಡ್ತಾ ಇದ್ದೀನಿ ಅಂದರೆ 3 ಡಿಜಿಟ್ ಆದಮೇಲೆ ಪಾಯಿಂಟನ್ನು ಇಡಬೇಕಾಗುತ್ತೆ. ಯಾಕೆ? ಇಲ್ಲಿ 2 ಇಲ್ಲಿ 1 ಆದಮೇಲೆ ಇದೆ, ಇಲ್ಲಿ 1 ಇಲ್ಲಿ 1. ಸೊ 2 ಡಿಜಿಟ್ ಆದಮೇಲೆ ಇಟ್ಟಿದ್ದೀವಿ. ಸೊ ಇಲ್ಲಿ 2 ಇಲ್ಲಿ 1 ಆದಮೇಲೆ 3 ಡಿಜಿಟ್ ಆದಮೇಲೆ ಇಟ್ಟಿದ್ದೀವಿ. ಅದೇ ಈ 0.3 ಆದರೆ ಸೊ ನಿಮಗೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಆಪ್ಷನ್ ಬರಲ್ಲ. ಸೊ ಆಪ್ಷನ್ 0.3 ಈಸ್ ರೈಟ್ ಆನ್ಸರ್. ಸೊ ಎಲ್ಲರಿಗೂ ಇವತ್ತಿನ 10 ಕ್ವೆಶನ್ಗಳು ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಕ್ಲಿಯರ್ ಆಗಿದೆ. ಇಫ್ ಎನಿ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಮಾಡಿ ಅಥವಾ ನಮ್ಮ ಆಫೀಸ್ ನಂಬರಿಗೆ ಕಾಲ್ ಮಾಡಿ ಕೇಳಿ, ನಾನು ಅಟೆಂಡ್ ಮಾಡಿ ಕ್ಲಿಯರ್ ಮಾಡಿಕೊಡ್ತೀನಿ. ಸೊ ನಾನು ನಿಮ್ಮನ್ನು ನೆಕ್ಸ್ಟ್ ಕ್ಲಾಸಲ್ಲಿ ವಿತ್ ನೀನು ಕಂಟಿನ್ಯೂಡ್ ಪಾರ್ಟ್ ಜೊತೆಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.